ನನ್ನ ಹೆಸರು ಅನುಷ್ಕಾ. ನನಗೆ 30 ವಯಸ್ಸು ಮತ್ತು ನನ್ನ ಮದುವೆ ನಿಶ್ಚಯವಾಗಿತ್ತು. ಈ ಮದುವೆಯನ್ನು ಬಹಳಷ್ಟು ಕಷ್ಟಪಟ್ಟು ನಿಶ್ಚಯ ಮಾಡಲಾಗಿತ್ತು. ಹುಡುಗನ ಕುಟುಂಬದಿಂದ ಬಹಳಷ್ಟು ಬೇಡಿಕೆಗಳು ಇದ್ದವು. ಪ್ರತಿ ಪೈಸೆಯನ್ನು ಉಳಿಸಿ ವರದಕ್ಷಿಣೆಯನ್ನು ನೀಡಲಾಗಿತ್ತು. ಮನೆಯಲ್ಲಿ ತುಂಬ ಚಿಂತೆ ಮತ್ತು ಉದ್ವೇಗತೆ ಇತ್ತು. ಮದುವೆಯನ್ನೇ ಮಾಡಿಕೊಳ್ಳುವುದು ಬೇಡವೆಂದು ನನಗೆ ಅನಿಸಿತ್ತು. ನಾನು ಈಗ ಈ ಮದುವೆಯನ್ನು ನಿರಾಕರಿಸಬೇಕೇ? ನನ್ನ ಅತ್ತೆ ಮಾವನ ಪ್ರತಿಯೊಂದು ಅಗತ್ಯ ಮತ್ತು ಬೇಡಿಕೆಯನ್ನು ಪೂರೈಸಲು ನನ್ನ ತಂದೆ ತುಂಬ ಸಾಲ ಮಾಡಿದ್ದರು. ಅವರ ಬಟ್ಟೆಗಳ ವೆಚ್ಚವನ್ನು ಸಹ ನನ್ನ ತಂದೆಯವರೇ ಕೊಟ್ಟಿದ್ದರು. ಈಗ ನನ್ನ ಸ್ವಂತ ಶಾಪಿಂಗ್ ಮಾತ್ರ ಉಳಿದಿತ್ತು. ನನಗೆ ಬೇಕಾಗಿದ್ದ ಸ್ವಲ್ಪ ಬಟ್ಟೆಗಳನ್ನು ಖರೀದಿ ಮಾಡಲು ನಾನು ಒಂದು ಬಟ್ಟೆ ಅಂಗಡಿಗೆ ಹೋದೆ. ನಾನು ಅಲ್ಲಿ ಹೋಗಿ ನನಗೆ ಇಷ್ಟವಾಗಿರುವ 3-4 ಸೀರೆಗಳನ್ನು ತೆಗೆದುಕೊಂಡೆ. ಆದರೆ ಅಲ್ಲಿ ನಡೆದ ಒಂದು ಘಟನೆ ನನಗೆ ಆಘಾತವನ್ನುಂಟು ಮಾಡಿತು. ಅಂಗಡಿಯವನು ತುಂಬ ಜಿಪುಣನಂತೆ ಕಾಣುತ್ತಿದ್ದನು. ಅವನು ಒಂದು ಸೀರೆಗೆ ತುಂಬ ಬೆಲೆಯನ್ನು ಹೇಳುತ್ತಿದ್ದನು. ಮತ್ತೆ ನಾನು ಕಡಿಮೆ ಮಾಡಿದರೂ ಅವನು ಅದೇ ಬೆಲೆಯನ್ನು ಹೇಳುತ್ತಿದ್ದನು. ಅವನು ತುಂಬ ಒರಟಾಗಿ, ನೀವು ಅದನ್ನು ಖರೀದಿಸಲು ಬಯಸಿದರೆ ಅದನ್ನೇ ಖರೀದಿಸಿ. ನಿಮ್ಮ ಬಳಿ ಅಷ್ಟು ಹಣ ಇಲ್ಲವಾದರೆ ಇನ್ನೂ ಕಡಿಮೆ ಬೆಲೆ ಇರುವ ಸೀರೆಯನ್ನು ತೆಗೆದುಕೊಳ್ಳಿ. ಇಲ್ಲಿ ಇರುವುದು ಒಂದೇ ಬೆಲೆ. ಇಲ್ಲದಿದ್ದರೆ ನೀವು ಮುಂದಿನ ಅಂಗಡಿಗೆ ಹೋಗಿ ಎಂದಾಗ ಅವನ ಮಾತುಗಳನ್ನು ಕೇಳಿ ಎಂಥ ಅಸಭ್ಯ ವ್ಯಕ್ತಿ ಎಂದು ನಾನು ನನ್ನೊಳಗೆ ಯೋಚಿಸಿದೆ. ಆದರೆ ನನಗೆ ಈಗಾಗಲೇ ಆ ಸೀರೆಗಳು ತುಂಬ ಇಷ್ಟವಾಗಿದ್ದವು. ಆದ್ದರಿಂದ ನಾನು ಏನು ಮಾಡಬೇಕೆಂದು ಯೋಚಿಸುತ್ತಾ ನಿಂತಿದ್ದೆ. ನನ್ನ ಬಳಿ ಹಣವಿತ್ತು. ಆದರೆ ನಾನು ಆ ಅಂಗಡಿಯವನಿಂದ ಆ ಸೀರೆಗಳನ್ನು ಖರೀದಿಸಿ ಮನೆಗೆ ಹಿಂತಿರುಗಲು ನನ್ನ ಬಳಿ ಯಾವುದೇ ಹಣ ಉಳಿಯುತ್ತಿರಲಿಲ್ಲ. ಆಗ ನಾನು ಗೊಂದಲಕ್ಕೆ ಒಳಗಾದೆ. ಅಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಭಿಕ್ಷುಕ ಎಲ್ಲಿಂದಲೋ ಅಂಗಡಿಗೆ ಬಂದನು. ಅವನು ಎತ್ತರವಾಗಿ ಮತ್ತು ಬಲಶಾಲಿಯಾಗಿ ಕಾಣುತ್ತಿದ್ದನು. ಅವನ ಮುಖದ ಮೇಲೆ ಬಿಳಿ ಗಡ್ಡ, ಅವನ ಕೂದಲು ಬಿಳಿಯಾಗಿದ್ದವು ಮತ್ತು ಅವನ ಉಡುಗೆ ಸ್ವಲ್ಪ ವಿಚಿತ್ರವಾಗಿತ್ತು. ಅವನು ಭಿಕ್ಷೆ ಬಿಡುತ್ತಾ ಅಂಗಡಿಯೊಳಗೆ ಬಂದನು. ಆಗ ಅಂಗಡಿಯವನು ಅವನನ್ನು ಗದರಿಸಿ ಹೇಳಿದನು, ನೀನು ಎಲ್ಲಿಂದ ಬಂದಿದ್ದೀಯಾ ಮತ್ತು ನಿನ್ನನ್ನು ಯಾರು ಒಳಗೆ ಬಿಟ್ಟರು? ಆಗ ಭಿಕ್ಷುಕ ಹೇಳಿದ, ನನ್ನ ಮಾತು ಕೇಳು ಮಗು. ಇವತ್ತು ನೀನು ನನಗೆ ಒಂದು ರೊಟ್ಟಿಯನ್ನು ನೀಡಿದರೆ ನಿನಗೆ 1 ಕೋಟಿ ರೂಪಾಯಿ ಸಿಗುತ್ತದೆ. ಇದನ್ನು ಕೇಳಿ ನನಗೆ ಆಘಾತವಾಯಿತು. ನಾನು ಯೋಚಿಸಿದೆ, ಇವತ್ತು ಜನರು ಭಿಕ್ಷೆ ಬಿಡಲು ಯಾವೆಲ್ಲ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಅಂಗಡಿಯವನು ತಮಾಷೆಯಾಗಿ ಹೇಳಿದನು, ಸರಿ, ನಾನು ನಿನಗೆ ಎಷ್ಟು ರೊಟ್ಟಿ ತಿನ್ನಿಸುತ್ತೇನೆಯೋ ನನಗೆ ಅಷ್ಟು ಕೋಟಿ ಸಿಗುತ್ತದೆಯಾ? ಆಗ ಭಿಕ್ಷುಕ ಹೇಳಿದ, ಹೌದು, ನೀನು ನನಗೆ ಎಷ್ಟು ರೊಟ್ಟಿ ತಿನ್ನಿಸುತ್ತೀಯೋ ಅಷ್ಟು ಹಣ ಸಿಗುತ್ತದೆ. ಅವನ ಮಾತು ಕೇಳಿದ ನಂತರ ನಾನು ಕೂಡ ಅವನತ್ತ ಗಮನ ಹರಿಸಲು ಪ್ರಾರಂಭಿಸಿದೆ, ಏಕೆಂದರೆ ಅವನ ಮಾತಿನಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಇತ್ತು. ಆದರೆ ಅಂಗಡಿಯವನು ಅವನನ್ನು ಅಂಗಡಿಯಿಂದ ಹೊರಗೆ ತಳ್ಳಿ ಹೇಳಿದನು, ಹೋಗು, ನೀನು ಹೇಳುತ್ತಿರುವ ಹಣದಿಂದ ನಿನ್ನದೇ ರೊಟ್ಟಿ ತಿನ್ನು. ಆಗ ಭಿಕ್ಷುಕ ಹೇಳಿದ, ನಾನು ನಿನಗೆ ಹಣ ಕೊಡುವುದಿಲ್ಲ, ಆ ದೇವರು ಕೊಡುತ್ತಾನೆ. ನನಗೆ ರೊಟ್ಟಿ ತಿನ್ನಿಸುವವನಿಗೆ ಆ ದೇವರು ಸಂಪತ್ತು ಕೊಡುತ್ತಾನೆ. ಆಗ ಅಂಗಡಿಯವನು ಹೇಳಿದ, ಹೌದು ಹೌದು, ನಿನ್ನಂಥ ಅನೇಕರನ್ನು ನಾನು ನೋಡಿದ್ದೇನೆ. ನಿಮ್ಮಂಥವರು ಪ್ರತಿದಿನ ಅಂಗಡಿಗೆ ಬರುತ್ತಾರೆ ಮತ್ತು ನೀವು ದೇವರಿಗೂ ಹೆದರುವುದಿಲ್ಲ. ದೇವರ ಹೆಸರಿನಲ್ಲಿ ಭಿಕ್ಷೆ ಬೇಡಲು ಪ್ರಾರಂಭಿಸುತ್ತೀರಿ ಎಂದು ಹೇಳುತ್ತಾ ಅವನನ್ನು ಅಂಗಡಿಯಿಂದ ಹೊರಗೆ ತಳ್ಳಿದ್ದರಿಂದ ತಳ್ಳುವಿಕೆಯಲ್ಲಿ ಅವನು ನೆಲಕ್ಕೆ ಬಿದ್ದನು. ಅದನ್ನು ನೋಡಿದ ನನಗೆ ತುಂಬ ದುಃಖವಾಯಿತು. ನಾನು ಯೋಚಿಸಿದೆ, ಈ ಬಡವ ರೊಟ್ಟಿ ಮಾತ್ರ ಕೇಳುತ್ತಿದ್ದ, ಅವನು ಹಣ ಕೇಳಿರಲಿಲ್ಲ. ಆಗ ನನಗೆ ಅನಿಸಿತು, ಅವನಿಗೆ ನಿಜವಾಗಿಯೂ ಹಸಿವಾಗಿತ್ತು ಎಂದು. ಅವನು ರೊಟ್ಟಿ ಕೇಳಲು ಈ ವಿಧಾನವನ್ನು ಅಳವಡಿಸಿಕೊಂಡಿರಬೇಕು. ದೊಡ್ಡ ಅಂಗಡಿಯವರು ತಮ್ಮ ಸರಕುಗಳನ್ನು ಮಾರಾಟ ಮಾಡಲು ವಿವಿಧ ನೆಪಗಳನ್ನು ನೀಡುತ್ತಾರೆ. ಕೆಲವೊಮ್ಮೆ ಸರಕುಗಳು ದುಬಾರಿಯಾಗಿವೆ ಎಂದು ಅವರು ಹೇಳುತ್ತಾರೆ. ಕೆಲವೊಮ್ಮೆ ಅವು ಹೊರಗಿನಿಂದ ಬಂದಿವೆ ಮತ್ತು ನಾವು ಅದನ್ನು ತುಂಬ ಬೆಲೆಗೆ ಖರೀದಿಸಿದ್ದೇವೆ ಎಂದು ಅವರು ಹೇಳುತ್ತಾರೆ. ಈ ಜನರು ತಮ್ಮ ಸರಕು ಮಾರಾಟ ಮಾಡಲು ಸುಳ್ಳು ಹೇಳಬಹುದಾದರೆ ಬಡವರು ತಮ್ಮ ಹೊಟ್ಟೆಗಾಗಿ ಈ ನೆಪವನ್ನು ಏಕೆ ಹೇಳಬಾರದು? ಮತ್ತು ಅವನು ಹೇಳಿದ್ದರಲ್ಲಿ ಏನು ತಪ್ಪಿತ್ತು? ನಾನು ಕೂಡ ಅಂಗಡಿಯಿಂದ ಹೊರಗೆ ಹೋದೆ. ಅಂಗಡಿಯವನು ನನ್ನನ್ನು ಕೂಗಿದರೂ ನಾನು ಅವನ ಮಾತನ್ನು ಕೇಳಲಿಲ್ಲ. ನಾನು ಹೊರಗೆ ಬಂದಾಗ ಆ ಭಿಕ್ಷುಕ ತುಂಬ ವೇಗವಾಗಿ ಹೋಗುತ್ತಿರುವುದನ್ನು ನಾನು ನೋಡಿದೆ. ಆಗ ನಾನು ಅವರನ್ನು ಕೂಗಿದೆ. ಆಗ ಅವರು ಅಲ್ಲೇ ನಿಂತರು. ನಾನು ಅವರ ಹತ್ತಿರ ಹೋಗಿ, ನೀವು ಒಂದು ವಿಷಯ ಹೇಳಿ, ನಿಮಗೆ ತುಂಬ ಹಸಿವಾಗಿದೆಯೇ ಎಂದು ಕೇಳಿದೆ. ಆಗ ಅವರು, ಹೌದು ಮಗಳೇ, ನನಗೆ ತುಂಬ ಹಸಿವಾಗಿದೆ. ನನಗೆ ರೊಟ್ಟಿ ತಿನ್ನಿಸುವವರಿಗೆ 1 ಕೋಟಿ ರೂಪಾಯಿ ಸಿಗುತ್ತದೆ ಎಂದರು. ನಾನು, ತೊಂದರೆ ಇಲ್ಲ, ನನಗೆ 1 ಕೋಟಿ ರೂಪಾಯಿಗಳು ಬೇಡ, ನಾನು ನಿಮಗೆ ರೊಟ್ಟಿ ತರಿಸುತ್ತೇನೆ ಎಂದೆ. ನಾನು ಅಲ್ಲೇ ಹತ್ತಿರ ಇರುವ ಹೋಟೆಲ್ಗೆ ಹೋಗಿ
10 ರೊಟ್ಟಿ ಮತ್ತು 2 ಪ್ಲೇಟ್ ಬಾಜಿಯನ್ನು ಪ್ಯಾಕ್ ಮಾಡಿಸಿದೆ. ಆದರೆ ಅವರಿಗೆ 2 ರೊಟ್ಟಿ ತಿಂದರೆ ಹೊಟ್ಟೆ ತುಂಬುತ್ತಿತ್ತು. ನಾನು ಉದ್ದೇಶಪೂರ್ವಕವಾಗಿ ಅವರು 2 ಹೊತ್ತು ಊಟ ಮಾಡುವಂತೆ ಹೆಚ್ಚು ರೊಟ್ಟಿಯನ್ನು ತೆಗೆದುಕೊಂಡು, ಇದು ನಿಮ್ಮ ಆಹಾರ, ನೀವು ಈಗ ಮತ್ತು ರಾತ್ರಿ ಇದನ್ನು ತಿನ್ನಬಹುದು ಎಂದು ಹೇಳಿದಾಗ ಅವರು ಸಂತೋಷಪಟ್ಟರು. ಅವರು ನನಗಾಗಿ ಪ್ರಾರ್ಥಿಸುತ್ತಾ, ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ಹೇಳಿದರು. ಅವರು ನನ್ನನ್ನು ಹತ್ತಿರದಿಂದ ನೋಡಿ, ಮಗಳೇ, ನಿನ್ನ ಹೆಸರು? ಆಗ ನಾನು ನನ್ನ ಹೆಸರು ಹೇಳಿದೆ. ನಂತರ ನೀನು ಎಲ್ಲಿ ವಾಸಿಸುತ್ತಿರುವೆ ಎಂದು ಕೇಳಿದರು. ಆಗ ನಾನು, ಇಲ್ಲಿ ಹತ್ತಿರದಲ್ಲೇ ನಮ್ಮ ಮನೆಯಿದೆ ಎಂದು ಅವರಿಗೆ ಹೇಳಿದೆ. ಹೀಗೆ ಮಾತು ಮುಂದುವರಿಸುತ್ತಾ, ನೀನು ಯಾರ ಮಗಳು ಎಂದು ಕೇಳಿದರು. ಆಗ ನಾನು, ಪೋಸ್ಟ್ ಮಾಸ್ಟರ್ ಪ್ರಕಾಶ್ ಅವರ ಮಗಳು ಎಂದೆ. ಆಗ ಅವರು, ನಿಮ್ಮ ಹೆತ್ತವರಿಗೆ ದೇವರು ಸಂತೋಷವನ್ನು ನೀಡಲಿ ಎಂದು ಹೇಳಿದಾಗ ಅವರಿಗೆ ನಾನು ಮದುವೆಯಾಗಲಿದ್ದೇನೆ, ನನ್ನ ಮುಂದಿನ ಜೀವನ ಒಳ್ಳೆಯದಾಗಲಿ ಎಂದು ನನಗೆ ಆಶೀರ್ವಾದ ಮಾಡಿ ಎಂದೆ. ಆ ದೇವರ ಇಚ್ಛೆಯಂತೆ ಎಲ್ಲವೂ ಚೆನ್ನಾಗಿರುತ್ತದೆ. ನೀನು ಒಳ್ಳೆಯ ವ್ಯಕ್ತಿ ಎಂದು ತೋರುತ್ತಿದೆ. ಒಳ್ಳೆಯವರಿಗೆ ದೇವರು ಯಾವಾಗಲೂ ಒಳ್ಳೆಯದೇ ಮಾಡುತ್ತಾನೆ ಎಂದು ನನ್ನ ತಲೆಯ ಮೇಲೆ ಕೈಯಿಟ್ಟು ಬಹಳಷ್ಟು ಆಶೀರ್ವಾದಗಳನ್ನು ನೀಡಿದರು. ನಾನು ಅಲ್ಲಿಂದ ಹೊರಡುವವರೆಗೂ ಅವರು ನಿರಂತರವಾಗಿ ಆಶೀರ್ವದಿಸುತ್ತಿದ್ದರು. ನಾನು ನನಗಾಗಿ ಏನನ್ನೂ ತೆಗೆದುಕೊಳ್ಳದೆ ಮನೆಗೆ ಹೊರಟೆ. ನಾನು ಹಾಗೇ ದಾರಿಯಲ್ಲಿ ಹೋಗುವಾಗ ಮನಸ್ಸಿನಲ್ಲಿ ಯೋಚನೆ ಮಾಡಿದೆ, ಒಳ್ಳೆಯವರಿಗೆ ಒಳ್ಳೆಯದು ಆಗುತ್ತದೆ ಎಂದು. ಆದರೆ ನನಗೆ ಎಂದಿಗೂ ಒಳ್ಳೆಯದು ಆಗಲೇ ಇಲ್ಲ. ನನಗೆ 28 ವರ್ಷವಿದ್ದಾಗ ಆಗ ನನಗೊಂದು ಪ್ರಸ್ತಾಪ ಬಂದಿತ್ತು. ಆಗ ನಾನು ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೆ. ನನಗೆ 15,000 ಸಂಬಳವಿತ್ತು. ಮದುವೆಗೆ ಮುಂಚೆ ನನ್ನ ಅತ್ತೆ ಮತ್ತು ಅತ್ತಿಗೆ, ನಿನ್ನ ಮದುವೆಯಾದ ನಂತರ ನಿನ್ನ ಸಂಬಳವನ್ನು ನಮಗೆ ಕೊಡಬೇಕು ಎಂದು ಹೇಳಿದರು. ಮದುವೆಗೂ ಮುಂಚೆ ಅವರು ಅಂಥ ಮಾತುಗಳನ್ನು ಹೇಳಿದಾಗ ಮದುವೆಯ ನಂತರ ನನಗೆ ಏನಾಗುತ್ತದೆ ಎಂದು ಯೋಚಿಸಿದೆ. ನನ್ನ ಅತ್ತೆ ಇದನ್ನೆಲ್ಲ ನನಗೆ ಫೋನ್ನಲ್ಲಿ ಹೇಳಿದ್ದರು. ಆದರೆ ನಾನು ಇದನ್ನು ನನ್ನ ಹೆತ್ತವರಿಗೆ ಹೇಳಲಿಲ್ಲ. ಈ ಸಂಬಂಧ ತುಂಬ ಲೇಟಾಗಿ ಬಂದಿದ್ದರಿಂದ ನಾನು ನನ್ನ ಹೆತ್ತವರಿಗೆ ಇದನ್ನು ಹೇಳಿದ್ದರೆ ಅವರು ಎದೆಗುಂದುತ್ತಿದ್ದರು ಮತ್ತು ಇಷ್ಟು ಸಣ್ಣ ವಿಷಯದ ಮೇಲೆ ಸಂಬಂಧವನ್ನು ಮುರಿಯಲು ಸಾಧ್ಯವಿಲ್ಲ. ಆದರೆ ನಮ್ಮ ಮಗಳ ಭವಿಷ್ಯ ಹೇಗಿರುತ್ತದೆ ಎಂದು ಅವರು ಖಂಡಿತವಾಗಿಯೂ ಚಿಂತಿತರಾಗುತ್ತಿದ್ದರು. ಇದರ ಹೊರತಾಗಿ ನನ್ನ ಇನ್ನೊಂದು ಆಘಾತಕಾರಿ ವಿಷಯ ತಿಳಿಯಿತು. ನಿಶ್ಚಿತಾರ್ಥದ ಸಮಯದಲ್ಲಿ ನನ್ನ ಭಾವಿ ಪತಿಯ ಸಂಬಂಧಿಕರು ನನ್ನ ನಿಶ್ಚಿತಾರ್ಥಕ್ಕೆ ಬಂದಿದ್ದರು. ಅವರಲ್ಲಿ ಒಬ್ಬರು ನನ್ನೊಂದಿಗೆ ಪದೇ ಪದೇ ಮಾತನಾಡುತ್ತಾ ನನ್ನನ್ನು ಪರಿಚಯ ಮಾಡಿಕೊಂಡರು. ಅವರು ನನ್ನಿಂದ ನನ್ನ ನಂಬರ್ ತೆಗೆದುಕೊಂಡರು. ನಂತರ ಒಂದು ದಿನ ನನಗೆ ಫೋನ್ ಮಾಡಿ ಅವರು, ಈ ಮದುವೆಯನ್ನು ನೀನು ಆಗಬೇಡ ಎಂದು ಹೇಳಿದರು. ಈ ಜನರು ಒಳ್ಳೆಯವರಲ್ಲ. ಅವರು ತಮ್ಮ ಮೊದಲ ಸೊಸೆಯನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಮತ್ತು ಅವಳ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ತಮ್ಮ ಮಗಳಿಗೆ ವರದಕ್ಷಿಣೆಯಾಗಿ ನೀಡಿದ್ದರು. ಈ ವರದಕ್ಷಿಣೆ ಮತ್ತು ನಿನ್ನ ಕೆಲಸದ ಕಾರಣದಿಂದ ಮಾತ್ರ ಅವರು ನಿನ್ನನ್ನು ಮದುವೆಯಾಗುತ್ತಿದ್ದಾರೆ ಎಂದು ಅವರು ಹೇಳಿದರು. ಅವರ ಮಗನು ಕೂಡ ಪ್ರಯೋಜನಕ್ಕಿಲ್ಲ. ಆ ಹುಡುಗನಿಗೆ ಮೊದಲು ಬೇರೆಯ ಹುಡುಗಿಯ ಜೊತೆ ಸಂಬಂಧವಿತ್ತು ಮತ್ತು ಅವನು ಎಲ್ಲ ಹುಡುಗಿಯರನ್ನು ಕೆಟ್ಟ ಉದ್ದೇಶದಿಂದ ನೋಡುತ್ತಾನೆ. ಅವನು ಒಳ್ಳೆಯ ವ್ಯಕ್ತಿಯಲ್ಲ ಎಂದು ಹೇಳಿದರು. ಆದರೆ ನಾನು ಏನು ಮಾಡಲು ಸಾಧ್ಯ? ದೇವರ ಚಿತ್ತ ಹೇಗಿದೆ ಹಾಗೇ ಆಗಲಿ ಎಂದುಕೊಂಡೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಈ ವಿಷಯ ಗೊತ್ತಾಗಿ ನಮ್ಮ ಮದುವೆ ಮುರಿದು ಬಿತ್ತು. ಅದಾದ ಮೇಲೆ 3-4 ವರ್ಷ ನನಗೆ ಬೇರೆ ಯಾವುದೇ ಪ್ರಪೋಸಲ್ ಬರಲಿಲ್ಲ. ನಂತರ ಬಂದಿರುವುದು ಇದು ನನಗೆ ಕೊನೆಯ ಅವಕಾಶ. ಇದಕ್ಕಾಗಿ ನಾನು ಮದುವೆಯಾಗಲು ಒಪ್ಪಿಕೊಂಡೆ. ಹೀಗೆ ಆಲೋಚನೆಯಲ್ಲಿ ಮನೆ ತಲುಪಿದೆ. ಇತ್ತೀಚಿನ ದಿನಗಳಲ್ಲಿ ನನ್ನ ಹೆತ್ತವರು ಸಹ ತುಂಬ ಚಿಂತಿತರಾಗಿದ್ದರು. ಅವರಿಗೆ ನನ್ನನ್ನು ಬೇರೆ ಮನೆಗೆ ಕಳಿಸುವುದು ತುಂಬ ಕಷ್ಟವಾಗಿತ್ತು. ಒಬ್ಬ ವ್ಯಕ್ತಿ ತನ್ನ ಮಗಳನ್ನು ಬೇರೆಯವರಿಗೆ ಒಪ್ಪಿಸುವುದು ವಿಚಿತ್ರ. ನಂತರ ಅವನು ಅವರಿಗೆ ತಮ್ಮ ಮಗಳನ್ನು ಕೊಟ್ಟು ಮತ್ತು ಅವರ ಮಾತುಗಳನ್ನು ಕೇಳುತ್ತಾನೆ. ಭವಿಷ್ಯದಲ್ಲಿ ಅವರಿಗೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ. ನನ್ನ ತಂದೆ ತಾಯಿ ನೋಡಿ ನನಗೆ ಮದುವೆಯಾಗಬಾರದು ಎಂದು ಅನಿಸಿತ್ತು. ಆದರೆ ಹಾಗೆ ಮಾಡುವುದರಿಂದ ನನ್ನ ಹೆತ್ತವರು ದುಃಖಿತರಾಗುತ್ತಿದ್ದರು. ಇದೆಲ್ಲ ವಿಚಿತ್ರ ಆಚರಣೆಗಳು ಮತ್ತು ಸಂಪ್ರದಾಯಗಳು. ಆದರೆ ನಾನು ಮನೆ ತಲುಪಿದಾಗ ಮತ್ತೊಂದು ಬಿರುಗಾಳಿ ನನಗಾಗಿ ಕಾಯುತ್ತಿತ್ತು. ಇದನ್ನು ನೋಡಿ ನನಗೆ ಆಘಾತವಾಯಿತು. ನನ್ನ ತಂದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆ ಹಿಡಿದು ಕುಳಿತಿದ್ದರು. ಆಗ ನಾನು ಕೇಳಿದೆ, ಏನಾಯಿತು? ಮದುವೆಗೆ 2 ವಾರಗಳ ಮೊದಲು ಹುಡುಗನ ಕುಟುಂಬವು ಒಂದು ಷರತ್ತು ಹಾಕಿದೆ ಎಂದು ಅವರು ಹೇಳಿದರು. ಅದು ಏನೆಂದು ನಾನು ಕೇಳಿದಾಗ ಅವರಿಗೆ 10 ಲಕ್ಷ ರೂಪಾಯಿ ನಗದು ಬೇಕೆಂದು ಹೇಳುತ್ತಿದ್ದಾರೆ ಎಂದಾಗ ನಾನು ಅದನ್ನು ಕೇಳಿ ನನಗೆ ಆಘಾತವಾಯಿತು. ನಾನು ಕೇಳಿದೆ, 10 ಲಕ್ಷ ನಗದು ಮತ್ತು ಅದು ಯಾವುದಕ್ಕೆ?
ಆಗ ನನ್ನ ತಂದೆ ಹೇಳಿದರು, ನಾವು ತುಂಬ ಕಡಿಮೆ ವರದಕ್ಷಿಣೆ ನೀಡಿದ್ದೇವೆ ಎಂದು ಅವರು ಹೇಳುತ್ತಿದ್ದಾರೆ. ಕೂಲರ್ ಮತ್ತು ಗೀಜರ್ ಇಲ್ಲ. ಈ ವಿಷಯದ ಬಗ್ಗೆ ಮಾತನಾಡಲು ಅವರು ಇಂದು ಸಂಜೆ ಮನೆಗೆ ಬರುತ್ತಿದ್ದಾರೆ. ನಾವು ಅವರೊಂದಿಗೆ ಏನು ಮಾತನಾಡಬೇಕು? ನನ್ನ ಬಳಿ ಅವರಿಗೆ ಮತ್ತೆ ಕೊಡಲು ಒಂದು ಪೈಸೆನೂ ಇಲ್ಲ. ನಾವು ನಿನ್ನ ಮದುವೆ ಮಾಡಿಸಲು ಯಾರನ್ನಾದರೂ ಹಣ ಕೇಳಿದರೆ ನಮಗೆ ಯಾರೂ ಹಣ ಕೊಡುತ್ತಾ ಇಲ್ಲ. ನಾವು ಈಗಾಗಲೇ ಭಿಕ್ಷೆ ಬೇಡುವ ರೀತಿ ಬೇಡಿ ಎಲ್ಲವನ್ನೂ ಮಾಡಿದ್ದೇವೆ. ಆದರೆ ನಾನು ಈಗ ಯಾರ ಹತ್ತಿರ ಸಾಲ ಕೇಳಬೇಕು ಎಂದು ನನಗೆ ತುಂಬ ಚಿಂತೆಯಾಗಿದೆ ಎಂದು ನನ್ನ ತಂದೆ ಹೇಳಿದಾಗ ನನಗೆ ತುಂಬ ದುಃಖವಾಯಿತು. ನನ್ನ ಅತ್ತೆ ಮನೆಯವರು ಸಂಜೆ ಬಂದಾಗ ಅವರು ನನ್ನನ್ನು ಖರೀದಿಸಿದಂತೆ ಮಾತನಾಡಲು ಪ್ರಾರಂಭಿಸಿದರು. ಅವರು ಹೇಳಿದರು, ನಾವು ಈ ಹಣವನ್ನು ನಮಗಾಗಿ ಇಟ್ಟುಕೊಳ್ಳುವುದಿಲ್ಲ. ನಿಮ್ಮ ಮಗಳು ಮತ್ತು ಅಳಿಯನಿಗೆ ಉಪಯೋಗವಾಗುತ್ತದೆ. ನಿಮ್ಮ ಅಳಿಯ ಮದುವೆ ನಂತರ ಈ ಹಣದಿಂದ ಯಾವುದಾದರೂ ಒಂದು ಬಿಸಿನೆಸ್ ಪ್ರಾರಂಭಿಸುತ್ತಾನೆ ಎಂದು ನಾವು ಭಾವಿಸಿದ್ದೇವೆ. ಅನಂತರ ಎಲ್ಲವೂ ನಿಮ್ಮ ಮಗಳ ಕೈಯಲ್ಲೇ ಇರುತ್ತದೆ. ಆದ್ದರಿಂದ ಲಾಭವನ್ನು ಅವಳೇ ಪಡೆದುಕೊಳ್ಳುತ್ತಾಳೆ. ಇಷ್ಟು ಹೇಳಿ ಚಹಾ ಕುಡಿದು ಅವರು ತಮ್ಮ ಮನೆಗೆ ಹೋದರು. ಆದರೆ ಎಲ್ಲ ತಂದೆ ತಾಯಿ ಯೋಚಿಸುವುದೇನೆಂದರೆ, ನಮಗೆ ಏನೂ ಬೇಡ, ನಿಮ್ಮ ಮಗಳನ್ನು ನನಗೆ ಕೊಟ್ಟರೆ ಸಾಕು, ಅವಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನನಗೆ ಅಂತಹ ಅಳಿಯ ಇರಬೇಕೆಂದು ಬಯಸುತ್ತಾರೆ. ಆದರೆ ನಮಗೆ ಅಂಥ ಅಳಿಯ ಎಂದೂ ಸಿಗುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ 10 ಲಕ್ಷ ಎಂದರೇನು? 10 ಲಕ್ಷದಿಂದ ಪ್ರಾರಂಭವಾಗುವ ವಿವರದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅದಕ್ಕಾಗಿಯೇ ನಾನು ಇದನ್ನು ಹೇಳುತ್ತಿದ್ದೇನೆ. ಈ ವ್ಯವಹಾರವು 10 ಲಕ್ಷ ಮೌಲ್ಯದಿಂದಾಗಿರುತ್ತದೆ ಎಂಬುದಕ್ಕೆ ಆ ದೇವರೇ ಸಾಕ್ಷಿ. ಆದರೆ ನಮ್ಮ ತಂದೆ ಜೇಬಿನಲ್ಲಿ ಒಂದು ಪೈಸೆನೂ ಇಟ್ಟುಕೊಂಡಿರುವುದಿಲ್ಲ. ಆದರೆ ಮುಂದೆ ತಮ್ಮ ಮಕ್ಕಳು ಸಂತೋಷವಾಗಿರುತ್ತಾರೆ ಎಂದುಕೊಂಡು ಸಾಲವನ್ನು ಮಾಡಿ ಮಗಳ ಮದುವೆಯನ್ನು ಮಾಡಿ ಕಳಿಸುತ್ತಾರೆ. ಆದರೆ ನನ್ನ ಅತ್ತೆ ಮನೆಯವರು ಹೊರಡುವಾಗ ಒಂದು ಮಾತನ್ನು ಹೇಳಿ ಹೋದರು. ಅದೇನೆಂದರೆ, ನೀವು ಹಣವನ್ನು ಹೊಂದಿಸಲು ಸಾಧ್ಯವಾಗದಿದ್ದರೆ ನಮಗೆ ಹೇಳಿ, ನಾವು ಈ ಸಂಬಂಧವನ್ನು ಮುರಿದುಕೊಳ್ಳುತ್ತೇವೆ ಎಂದು ಹೇಳಿದರು. ಈ ಮಾತನ್ನು ಕೇಳಿ ನನ್ನ ತಾಯಿ ತುಂಬ ಚಿಂತಿತರಾದರು ಮತ್ತು ನಾನು ರಾತ್ರಿ ಇಡೀ ಅಳುತ್ತಲೇ ಇದ್ದೆ. ನಂತರ ನಾನು ಒಂದು ನಿರ್ಧಾರ ತೆಗೆದುಕೊಂಡು ಬೆಳಗ್ಗೆ ಎದ್ದೆ. ನನ್ನ ತಂದೆಯ ಮುಂದೆ ನಿಂತು, ಆ ಜನರು ನನ್ನನ್ನು ನಿರಾಕರಿಸಿದರೆ ನಾನು ಈ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ನಾವು ನಮ್ಮ ದೇಹದ ಭಾಗಗಳನ್ನು ಮಾರಿದರೂ ನಮಗೆ ಇನ್ನೂ 10 ಲಕ್ಷ ಸಿಗುವುದಿಲ್ಲ. ನಮ್ಮಲ್ಲಿರುವ ಎಲ್ಲ ಹಣವನ್ನು ವರದಕ್ಷಿಣೆಯಾಗಿ ಖರ್ಚು ಮಾಡಿದ್ದೇವೆ. ಆದರೆ ಅವರಿಗೆ ಇನ್ನೂ 10 ಲಕ್ಷ ಬೇಕು ಮತ್ತು ನಾವು ನೀಡುವ ಹಣದಿಂದ ಅವರು ಬಿಸಿನೆಸ್ ಅನ್ನು ಮಾಡಿದರೆ ಅದು ಅವರಿಗಾಯಿತು. ಅದೇ ಹಣದಿಂದ ನಾವು ಏಕೆ ಏನಾದರೂ ಬಿಸಿನೆಸ್ ಮಾಡಬಾರದು? ಆಗ ನನ್ನ ತಂದೆ ಹೇಳಿದರು, ಹುಡುಗ ಒಳ್ಳೆಯವನು, ನಿನಗೂ ತುಂಬ ವರ್ಷಗಳ ನಂತರ ಒಳ್ಳೆಯ ಸಂಬಂಧ ಬಂದಿದೆ. ಆದ್ದರಿಂದ ಎಷ್ಟೇ ಕಷ್ಟವಾದರೂ ಸಹ ನಾವು ಈ ಮದುವೆಯನ್ನು ನಿಶ್ಚಯ ಮಾಡಿದ್ದೇವೆ. ಆಗ ನಾನು ಹೇಳಿದೆ, ಆದರೆ ಅಪ್ಪ, ಅವರ ಹೆತ್ತವರು ಒಳ್ಳೆಯವರಲ್ಲ. ನಾನು ಅಂಥ ಜನರೊಂದಿಗೆ ಇದ್ದರೆ ನನ್ನ ಜೀವನ ಹಾಳಾಗುತ್ತದೆ. ಆಗ ಹುಡುಗನು ನನಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಅವನು ಈಗಾಗಲೇ ತನ್ನ ಹೆತ್ತವರನ್ನು ಅನುಸರಿಸುತ್ತಿದ್ದಾನೆ. ಮುಂದೆ ಭವಿಷ್ಯದಲ್ಲಿ ಅವನು ಏನು ಮಾಡುತ್ತಾನೆ? ನಾನು ಅಪ್ಪನಿಗೆ ಎಲ್ಲ ತರಹದಿಂದ ತಿಳಿಸಿ ಹೇಳಿದರೂ ಆದರೆ ಅಪ್ಪ ತಮ್ಮ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಹೇಗಾದರೂ ನಾನು ಯಾರನ್ನಾದರೂ ಕೇಳಿ ಸಾಲವನ್ನು ತೆಗೆದುಕೊಂಡು ಬರುತ್ತೇನೆ, ಏನಾದರೂ ಆಗಲಿ. ಆದರೆ ನಾನು ಈ ಸಂಬಂಧವನ್ನು ಮುರಿಯುವುದಿಲ್ಲ. ಎಲ್ಲ ಸಂಬಂಧಿಕರಿಗೂ ಇದರ ಬಗ್ಗೆ ತಿಳಿದಿದೆ ಎಂದು ನನಗೆ ಚಹಾ ಮಾಡಲು ಹೇಳಿದರು. ಆದರೆ ಹಾಲು ತರಲು ಹಣ ಇರಲಿಲ್ಲ. ನಾವು ಹಾಲು ಇಲ್ಲದೆ ಚಹಾ ಮಾಡಿದೆವು. ಹಾಗೆಂದ ಮೇಲೆ 10 ಲಕ್ಷ ರೂಪಾಯಿ ಎಲ್ಲಿಂದ ಬರುವುದು? ಆ ಸಂಜೆ ನನ್ನ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿತ್ತು. ಆದರೆ ನಾನು ಏನನ್ನೂ ಆರ್ಡರ್ ಮಾಡಿರಲಿಲ್ಲ ಮತ್ತು ನನ್ನ ಹೆಸರಲ್ಲಿ ನನಗೆ ಇದುವರೆಗೂ ಯಾವುದೇ ಪಾರ್ಸಲ್ ಬಂದಿರಲಿಲ್ಲ. ನಾನು ಯಾರಿಗೂ ನನ್ನ ವಿಳಾಸವನ್ನು ಸಹ ನೀಡಿರಲಿಲ್ಲ. ಅದು ಹೇಗೆ ಬಂದಿದೆ ಎಂದು ನನಗೂ ಅರ್ಥವಾಗಲಿಲ್ಲ. ನಾನು ಆ ಪಾರ್ಸಲ್ ನೋಡಿದಾಗ ಅದು ತುಂಬ ದೊಡ್ಡದಾಗಿತ್ತು. ಆಗ ನನ್ನ ತಂದೆ, ನೀನು ಆನ್ಲೈನ್ನಲ್ಲಿ ಏನಾದರೂ ಆರ್ಡರ್ ಮಾಡಿದ್ದೀಯಾ ಎಂದು ಕೇಳಿದರು. ಆಗ ಅಪ್ಪ ಹೊರಗೆ ಹೋಗಿ ಆ ಡೆಲಿವರಿ ಬಾಯ್ಗೆ ಹೇಳಿದರು, ನನ್ನ ಬಳಿ ಹಣ ಇಲ್ಲ. ಆದರೆ ಆ ಹುಡುಗ ಹೇಳಿದ, ನೀವು ಇಲ್ಲಿ ಸಹಿ ಮಾಡಿದರೆ ಸಾಕು, ನೀವು ಯಾವುದೇ ಹಣವನ್ನು ಪಾವತಿಸಬೇಕಾಗಿಲ್ಲ ಎಂದನು. ಅಪ್ಪ ತುಂಬ ಆಶ್ಚರ್ಯಗೊಂಡನು. ಇದು ಯಾರ ಪಾರ್ಸಲ್ ಮತ್ತು ಏಕೆ ಬಂದಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಆ ಪಾರ್ಸಲನ್ನು ಒಳಗೆ ತಂದು ತೆರೆದಾಗ
ಅದರಲ್ಲಿ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗನ್ನು ತೆರೆದಾಗ ನಮಗೆ ಆಘಾತವಾಯಿತು. ಅಪ್ಪ ಹೃದಯವನ್ನು ಹಿಡಿದುಕೊಂಡು ಕುಳಿತರು. ಅಮ್ಮ ತನ್ನ ಸೆರಗಿನಿಂದ ಬಾಯಿ ಮುಚ್ಚಿಕೊಂಡರು. ಆಗ ನನಗೆ ಏನೂ ಅರ್ಥವಾಗಲಿಲ್ಲ. ಆ ಚೀಲದಲ್ಲಿ ತುಂಬ ಹಣವಿತ್ತು. ಆದ ಕಾರಣ ನಾವು ಏನು ಮಾಡಬೇಕೆಂದು ಯೋಚಿಸುತ್ತಿದ್ದೆವು. ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಅಷ್ಟೊಂದು ಹಣವನ್ನು ನೋಡಿರಲಿಲ್ಲ. ಇಡೀ ಚೀಲವು ನೋಟುಗಳಿಂದ ತುಂಬಿತ್ತು. ಆಗ ನಾನು ನೋಡಿದೆ, ಆ ಹಣ ನಿಜವೇ? ಅದನ್ನು ನೋಡಿ ನಾವೆಲ್ಲರೂ ಆಘಾತಕ್ಕೊಳಗಾದೆವು. ಇದು ಒಂದು ನಮಗೆ ಕನಸಿನಂತೆ ಕಾಣುತ್ತಿತ್ತು. ನಾವು ಒಬ್ಬರ ಮುಖ ಒಬ್ಬರು ನೋಡುತ್ತಾ ನಿಂತುಕೊಂಡೆವು. ಕೆಲವೊಮ್ಮೆ ನಗು, ಕೆಲವೊಮ್ಮೆ ಅಳು. ಏನು ಮಾಡಬೇಕೆಂದು ನಮಗೆ ತಿಳಿಯದಂತಾಯಿತು. ಆದರೆ ಅಪ್ಪ ತಕ್ಷಣ, ಇದು ನಮ್ಮ ಮನೆಗೆ ತಪ್ಪಾಗಿ ಬಂದಿದೆ, ನಾವು ಇದನ್ನು ಹಿಂತಿರುಗಿಸಬೇಕು ಎಂದು ಹೇಳಿದರು. ಅದು ಹೇಗಾಗುತ್ತದೆ? ಅವನು ನನ್ನ ಹೆಸರಿನಲ್ಲಿ ಪಾರ್ಸಲ್ ಕೊಟ್ಟಿದ್ದಾನೆ. ಹಾಗಾದರೆ ಅವನಿಗೆ ನನ್ನ ಹೆಸರು ಹೇಗೆ ಗೊತ್ತಾಯಿತು? ನಾನು ಚೀಲದೊಳಗೆ ಕೈ ಹಾಕಿದಾಗ ನನಗೆ ಒಂದು ಪತ್ರ ಸಿಕ್ಕಿತ್ತು. ನಾನು ಅದನ್ನು ಬೇಗನೆ ತೆರೆದೆ, ಏಕೆಂದರೆ ಈ ಚೀಲ ನಮ್ಮ ಮನೆಗೆ ಏಕೆ ಬಂದಿದೆ ಎಂದು ಅದರಲ್ಲಿ ಬಹುಶಃ ಬರೆಯಲಾಗಿದೆ ಎಂದು. ನಾನು ಆ ಪತ್ರವನ್ನು ಓದಿದಾಗ ನನಗೆ ಮತ್ತೊಂದು ದೊಡ್ಡ ಆಘಾತವಾಯಿತು. ಆಗ ನನ್ನ ಕಣ್ಣುಗಳಲ್ಲಿ ನೀರು ಬಂತು. ಅದರಲ್ಲಿ ಏನು ಬರೆಯಲಾಗಿತ್ತು ಎಂದರೆ, ನನಗೆ ನಿಮ್ಮ ಹೆಸರು ನೆನಪಿಲ್ಲ, ಆದರೆ ನಿಮ್ಮ ಮನೆಯ ವಿಳಾಸವನ್ನು ಅಂಚೆ ಕಚೇರಿಯಿಂದ ಪಡೆದುಕೊಂಡಿದ್ದೇನೆ. ನಾನು ಈ ಹಣವನ್ನು ನಿಮಗಾಗಿ ಕಳಿಸುತ್ತಿದ್ದೇನೆ. ನೀವು ಯೋಚಿಸುತ್ತಿರಬೇಕು, ನನಗೆ ಅಷ್ಟೊಂದು ಹಣ ಯಾರು ಕೊಟ್ಟರು? ಇತ್ತೀಚಿನ ದಿನಗಳಲ್ಲಿ ಯಾರೂ ಯಾರಿಗೂ 5 ರೂಪಾಯಿ ಕೊಡುವುದಿಲ್ಲ. ಒಂದು ರೊಟ್ಟಿಯನ್ನು ತಿನ್ನಿಸಲು ಯಾರೂ ಸಿದ್ಧರಿರುವುದಿಲ್ಲ. ಆದರೆ ನಾನು ನಿನ್ನಿಂದ ಏನಾದರೂ ಬಯಸುತ್ತೇನೆ ಎಂದು ನೀನು ಭಾವಿಸಬೇಡ. ಅಂತಹದ್ದು ಏನೂ ಇಲ್ಲ. ಈ ಹಣ ನಿನ್ನದು ಮತ್ತು ನಿನ್ನಂಥ ಮಗಳಿಗೆ ಜನ್ಮ ನೀಡಿದ ನಿನ್ನ ಹೆತ್ತವರಿಗಾಗಿ, ನಿನ್ನಂಥ ಮಗಳನ್ನು ಬೆಳೆಸಿದ ತಂದೆ ತಾಯಿಗಳಿಗೆ. ವಾಸ್ತವವಾಗಿ ನಿನಗೆ ಬಟ್ಟೆ ಅಂಗಡಿಯಲ್ಲಿ ಭೇಟಿಯಾದ ಒಬ್ಬ ಹಳೆಯ ಭಿಕ್ಷುಕ. ಆಗ ನೀನು ನನಗೆ ಸಹಾಯ ಮಾಡಿದ್ದೆ. 1 ರೊಟ್ಟಿ ಅಲ್ಲ, ನನಗೆ ತಿನ್ನಲು 10 ರೊಟ್ಟಿಯನ್ನು ಕೊಟ್ಟಿರುವೆ. ನೀನು ನನಗೆ 2 ಹೊತ್ತು ಆಗುವಷ್ಟು ಊಟ ಕೊಟ್ಟು, ಬಾಬಾ, ನೀವು ಈ ಹಾರವನ್ನು ಇಟ್ಟುಕೊಳ್ಳಿ ಮತ್ತು ರಾತ್ರಿ ತಿನ್ನಿರಿ ಎಂದು ಹೇಳಿದ್ದೆ. ಆಗ ನಾನು ನಿಮ್ಮ ಕಣ್ಣುಗಳನ್ನು ನೋಡಿದ್ದೆ. ನೀವು ನನಗೆ ಹೆಚ್ಚಿನ ಸಹಾಯ ಮಾಡಲು ಬಯಸುತ್ತಿದ್ದೀರಿ, ಆದರೆ ನೀವು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಧ್ಯವಾದಷ್ಟು ಮಾಡಿದ್ದೀರಿ. ನಾನು ಭಿಕ್ಷುಕನಲ್ಲ, ನಾನು ಒಬ್ಬ ತುಂಬ ದೊಡ್ಡ ಉದ್ಯಮಿ. ನನಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಆದರೆ ಖರ್ಚು ಮಾಡಲು ಯಾರೂ ಇಲ್ಲ. ನನಗೆ ಮಕ್ಕಳಿಲ್ಲ. ನನ್ನ ಬಳಿ ತುಂಬ ಸಂಪತ್ತು ಇದೆ. ಅದನ್ನು ನಾನು ಏನು ಮಾಡಬೇಕೆಂದು ನನಗೆ ತಿಳಿಯುತ್ತಿಲ್ಲ. ನಾನು ನನ್ನ ಎಲ್ಲ ಆಸೆಗಳನ್ನು ಪೂರೈಸಿಕೊಂಡಿದ್ದೇನೆ. ಮನೆಗಳು, ಕಾರುಗಳನ್ನು ಖರೀದಿಸಿದ್ದೇನೆ. ಆದರೆ ನನ್ನ ಸಂಪತ್ತು ಎಂದಿಗೂ ಮುಗಿಯುವುದಿಲ್ಲ. ನಾನು ಈ ಪ್ರಪಂಚವನ್ನು ಪರೀಕ್ಷಿಸಲು ಹೊರಟಿದ್ದೆ. ನಾನು ಹೇಳುತ್ತಿದ್ದೆ, ನನಗೆ ಯಾರು 1 ರೊಟ್ಟಿಯನ್ನು ಕೊಡುತ್ತಾರೋ ಅವರಿಗೆ ನಾನು 1 ಕೋಟಿ ಕೊಡುತ್ತೇನೆ ಎಂದು. ಆದರೆ ನೀವು ನನಗೆ 10 ರೊಟ್ಟಿಯನ್ನು ಕೊಟ್ಟಿರುವೆ. ಅದರ ಬದಲಾಗಿ ನಿಮಗೆ ನಾನು 10 ಕೋಟಿ ರೂಪಾಯಿಗಳನ್ನು ಕೊಡುತ್ತಿದ್ದೇನೆ. ನೀವು ಮದುವೆಯಾಗುತ್ತಿದ್ದೀರಿ ಎಂದು ನಾನು ಕೇಳಿದ್ದೆ. ಈ ಹಣವು ನಿಮ್ಮ ಮದುವೆಗಾಗಿ ಉಪಯೋಗವಾಗುತ್ತದೆ. ನೀವು ಎಂದಾದರೂ ನನ್ನನ್ನು ಭೇಟಿ ಆದರೆ ಅಥವಾ ನನ್ನನ್ನು ಭೇಟಿಯಾಗಲು ಬಯಸಿದರೆ ನಾನು ನನ್ನ ಮನೆಯ ವಿಳಾಸವನ್ನು ಬರೆದಿದ್ದೇನೆ. ನಿಮ್ಮಂಥ ಒಳ್ಳೆಯ ವ್ಯಕ್ತಿಗಳನ್ನು ಮತ್ತೊಮ್ಮೆ ಭೇಟಿಯಾಗುವುದು ತುಂಬ ಸಂತೋಷವಾಗುತ್ತದೆ. ನೀವು ಆಘಾತಕ್ಕೊಳಗಾಗಿದ್ದೀರಿ ಎಂದು ನನಗೆ ತಿಳಿದಿದೆ, ಆದರೆ ಇದು ತಮಾಷೆ ಅಲ್ಲ. ಇಂದು ನಾನು ಮತ್ತೊಮ್ಮೆ ಹೇಳುತ್ತೇನೆ, ಈ ಹಣ ನಿಮ್ಮದು. ಇದು ನಿಮ್ಮ ಒಳ್ಳೆತನದ ಪ್ರತಿಫಲವಾಗಿದೆ. ಇದನ್ನು ಆ ದೇವರೇ ನಿಮಗೆ ನೀಡಿದ್ದಾನೆ. ಇದನ್ನು ಉತ್ತಮ ರೀತಿಯಲ್ಲಿ ಬಳಸಿ ಮತ್ತು ಯಾವಾಗಲೂ ಒಳ್ಳೆಯ ವ್ಯಕ್ತಿಗಳಾಗಿ ಉಳಿಯಿರಿ. ಇದನ್ನು ಕೇಳಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು. ಇದರ ಅರ್ಥ, ಆ ವ್ಯಕ್ತಿ ಭಿಕ್ಷುಕನಲ್ಲ, ಒಬ್ಬ ದೊಡ್ಡ ಉದ್ಯಮಿ, ಮತ್ತು ಅವನು ಜನರ ಒಳ್ಳೆತನವನ್ನು ಪರೀಕ್ಷಿಸಲು ಈ ರೂಪದಲ್ಲಿ ಹೊರಬಂದಿದ್ದನು. ನಾನು ತಂದೆಗೆ ಅವನ ಹೆಸರನ್ನು ಹೇಳಿದಾಗ ನನ್ನ ತಂದೆಗೆ ಅವರು ಚೆನ್ನಾಗಿ ತಿಳಿದಿದ್ದರು. ಆಗ ಅಪ್ಪ ಹೇಳಿದರು, ಅವರು ತುಂಬ ದೊಡ್ಡ ವ್ಯಕ್ತಿ. ಅವರ ಆಫೀಸ್ ಕೂಡ ತುಂಬ ದೊಡ್ಡದಾಗಿದೆ. ನಾವು ನೆಲದ ಮೇಲೆ ನಿಂತು ನೋಡಿದರೆ ನಮ್ಮ ಕುತ್ತಿಗೆ ನೋಯುತ್ತದೆ. ಒಬ್ಬ ಸಾಮಾನ್ಯ ಮನುಷ್ಯನು ಅವರ ಆಫೀಸಿಗೆ ಹೋಗಲು ಸಾಧ್ಯವಿಲ್ಲ. ಅವರು ನಮಗೆ ಕೊಟ್ಟಿರುವ 10 ಕೋಟಿ ಒಬ್ಬ ಬಡವನಿಗೆ ನೀಡಿದ 1,000ಕ್ಕೆ ಸಮ ಎಂದು ಹೇಳಿ ನನ್ನ ತಂದೆ ಸಂತೋಷದಿಂದ ಅಳಲು ಪ್ರಾರಂಭಿಸಿದರು. ಆದರೆ ಈ ಹಣ ಈಗ ನಮ್ಮದಾಗಿತ್ತು. ಆಗ ನಾವು ಅಮ್ಮ ಹೇಳಿದರು, ಈಗ ಯಾವುದೇ ಸಮಸ್ಯೆ ಇರುವುದಿಲ್ಲ. ಈಗ 10 ಲಕ್ಷ ರೂಪಾಯಿಗಳನ್ನು ನೀಡುವುದು ನಮಗೆ ದೊಡ್ಡ ವಿಷಯವಲ್ಲ. ನಾವು ಹುಡುಗನ ಕುಟುಂಬಕ್ಕೆ
10 ಲಕ್ಷ ರೂಪಾಯಿಗಳನ್ನು ನೀಡುತ್ತೇವೆ. ನಮ್ಮ ಮಗಳ ಮದುವೆಯಾಗುತ್ತದೆ ಮತ್ತು ನನ್ನ ತಾಯಿ ಭವಿಷ್ಯದ ಕನಸುಗಳನ್ನು ಕಾಣಲು ಪ್ರಾರಂಭಿಸಿದರು. ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವರು ಕೂಡ ತಮ್ಮ ಇಡೀ ಜೀವನವನ್ನು ಬಡತನದಲ್ಲಿ ಕಳೆದಿದ್ದರು. ಆಗ ನಾನು ಹೇಳಿದ್ದೆ, ಅಮ್ಮ, ನೀವು ಏನು ಹೇಳಿದರೂ ನಾನು ಎಲ್ಲವನ್ನೂ ಮಾಡುತ್ತೇನೆ. ನನಗೆ ಅಕ್ಕಂದಿರು ಕೂಡ ಇದ್ದರು. ಅಮ್ಮ, ನಿಮ್ಮ ಅಕ್ಕಂದಿರಿಗೂ ಸ್ವಲ್ಪ ಹಣವನ್ನು ಕೊಡಬೇಕು ಎಂದಾಗ ಅವರ ಬಳಿ ಇಲ್ಲದಿರುವುದನ್ನು ನಾನು ಅವರಿಗೆ ನೀಡುತ್ತೇನೆ. ಆದರೆ ಈಗ ನಾನು ಆ ಕುಟುಂಬಕ್ಕೆ ಸೊಸೆಯಾಗಿ ಹೋಗುವುದಿಲ್ಲ. ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ನನ್ನನ್ನು ಸೊಸೆಯಾಗಿ ಮಾಡಿಕೊಳ್ಳುತ್ತಿದ್ದಾರೆ. ನಾನು ಈ ಮದುವೆಯನ್ನು ಆಗಲು ಸಾಧ್ಯವಿಲ್ಲ ಎಂದೆ. ಅವರು ಮದುವೆಗೆ ಮೊದಲು ವರದಕ್ಷಿಣೆಯನ್ನು ಕೇಳಿದರು ಮತ್ತು ಹಣಕ್ಕಾಗಿ ಬೇಡಿಕೆ ಇಟ್ಟರು. ಈಗ ನಮ್ಮ ಬಳಿ ಹಣವಿದೆ ಎಂಬ ಕಾರಣಕ್ಕೆ ನಾನು ಅವನನ್ನು ಮದುವೆಯಾಗುವುದಿಲ್ಲ. ಆದರೆ ಮದುವೆಗೂ ಮುಂಚೆ ಅವರು ತಮ್ಮ ನಿಜವಾದ ಬಣ್ಣವನ್ನು ತೋರಿಸಿದರು. ಅಪ್ಪನು ಕೂಡ ನೀನು ಹೇಳುತ್ತಿರುವುದು ಸರಿ ಮಗಳೇ ಎಂದು ಮದುವೆಯನ್ನು ಕ್ಯಾನ್ಸಲ್ ಮಾಡಿದರು. ಆಗ ನಾನು ತುಂಬ ಸಂತೋಷಪಟ್ಟೆ. ನಾನು ಬೀಳುವ ಮೊದಲೇ ದೇವರು ನನ್ನನ್ನು ಹಿಡಿದಿದ್ದಾನೆಂದು. ಒಂದು ದಿನ ನಾವು ಆ ವ್ಯಕ್ತಿಯನ್ನು ಭೇಟಿಯಾಗಲು ಕೂಡ ಹೋಗಿದ್ದೆವು. ಅವರ ಹೆಸರು ಅಮನ್ ಚೌಹಾಣ್. ಅವರು ನಿಜವಾಗಿಯೂ ತುಂಬ ದಯಾಳು ಮತ್ತು ಕಾಳಜಿ ಉಳ್ಳವರಾಗಿದ್ದರು. ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಿದೆವು. ಆಗ ಅವರು, ಮಗಳೇ, ನೀನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀಯಾ. ನನಗೆ ಒಬ್ಬ ಮಗನಿದ್ದರೆ ನಾನು ನಿನ್ನನ್ನು ಸೊಸೆಯಾಗಿ ಮಾಡಿಕೊಳ್ಳುತ್ತಿದ್ದೆ. ಇಂದಿನಿಂದ ನೀನು ನನ್ನ ಮಗಳು ಎಂದರು. ಎಲ್ಲರೂ ಸಂತೋಷದಿಂದ ಮನೆಗೆ ಬಂದೆವು. ನಾನು ಆ ಹಣದಿಂದ ನನ್ನ ಸಹೋದರಿಯರ ಸಮಸ್ಯೆಗಳನ್ನು ಪರಿಹರಿಸಿದೆ. ಕೆಲವರಿಗೆ ವಾಸಿಸಲು ಮನೆ ಇರಲಿಲ್ಲ, ಕೆಲವರಿಗೆ ಕಾರು ಬೇಕಿತ್ತು, ಕೆಲವರಿಗೆ ಗಂಡನ ವ್ಯವಹಾರದಲ್ಲಿ ಸಮಸ್ಯೆಗಳಿದ್ದವು. ನಾನು ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸಿದೆ. ನಾವು ಒಂದು ಮನೆಯನ್ನು ಸಹ ಕಟ್ಟಿಕೊಂಡೆವು. ನನ್ನ ಹೆತ್ತವರ ಮನಸ್ಸಿನಿಂದ ಎಲ್ಲ ಚಿಂತೆಗಳು ದೂರಾದವು. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಎಲ್ಲರೂ ಒಟ್ಟಿಗೆ ತೀರ್ಥಯಾತ್ರೆಗೆ ಹೋದೆವು. ಅಲ್ಲಿ ಎಲ್ಲರೂ ತುಂಬ ಸಂತೋಷದಿಂದ ದೇವರ ದರ್ಶನ ಮಾಡಿದೆವು. ಇದಾದ ನಂತರ ನಾನು ಒಬ್ಬ ವ್ಯಕ್ತಿಯನ್ನು ಭೇಟಿಯಾದೆ. ಅವನು ನನ್ನನ್ನು ತುಂಬ ಇಷ್ಟಪಟ್ಟ ಕಾರಣ ನನ್ನನ್ನು ಮದುವೆಯಾಗಲು ಬಯಸಿದನು. ಅವನು ನಾನು ಮಾಡುತ್ತಿದ್ದ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದನು. ನನ್ನ ತಂದೆ ತಾಯಿ ಕೂಡ ಅವನನ್ನು ಒಪ್ಪಿಕೊಂಡು ಸಂತೋಷದಿಂದ ಮದುವೆ ಮಾಡಿದರು. ದೇವರ ದಯದಿಂದ ನಮಗೆ ಎಲ್ಲವೂ ಒಳ್ಳೆಯದೇ ಆಯಿತು. ಒಳ್ಳೆಯದನ್ನು ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತದೆ ಎಂದು ಸರಿಯಾಗಿ ಹೇಳಲಾಗಿದೆ. ಈ ಕಥೆಯ ನೈತಿಕ ಸಂದೇಶವೇನೆಂದರೆ, ಸತ್ಯ, ಸ್ವಾಭಿಮಾನ ಮತ್ತು ಒಳ್ಳೆಯ ಹೃದಯದಿಂದ ಮಾಡಿದ ಪ್ರತಿಯೊಂದು ಕೆಲಸವೂ ಕೊನೆಯಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಈ ಕಥೆಗೊಂದು ಲೈಕ್ ಕೊಡಿ. ಇಂಥ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.